ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಸಿಎಂ ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಸೊ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂತ ಕಳೆದ 6 ತಿಂಗಳಿಂದ JDS ಅವರೇ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸಿಎಂ ಕುಮಾರಸ್ವಾಮಿ, ಕುಮಾರಣ್ಣ 2028ಕ್ಕೆ ಅನ್ನೋ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಸೊ JDSಗೆ ಅನಿವಾರ್ಯ ಕೂಡ. ಸೊ 2028ರ ಒಂದು ಮೈತ್ರಿ ಏನು ಈಗಾಗಲೇ ಹಾಗೇ ಆಗುತ್ತೆ ಅನ್ನೋ ಚರ್ಚೆ ಆಗ್ತಾ ಇದೆ BJP ಮತ್ತು JDS. ಹೀಗಾಗಿ JDS ಮೈತ್ರಿ ಜೊತೆಗೆ JDSಗೆ ಅನಿವಾರ್ಯ ಉಳಿಬೇಕು ಅಂದರೆ ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರಲೇಬೇಕು, JDSಗೆ ಮತ್ತಷ್ಟು ಶಕ್ತಿ ಕೊಡಬೇಕು ಅನ್ನೋ ಲೆಕ್ಕಾಚಾರ. ಸೊ ಹೀಗಾಗಿ JDSಗೆ ಕುಮಾರಸ್ವಾಮಿ ಅವರು ಅನಿವಾರ್ಯ. ಸೊ 2028ರ ಚುನಾವಣೆಯನ್ನು ಗೆಲ್ಲಲೇಬೇಕು ನಾವು. ಸಮ್ಮಿಶ್ರ ಆಗಿರ್ಬೋದು ಅಥವಾ ಬೇರೆ ಲೆಕ್ಕಾಚಾರ ಇರ್ಬೋದು, ಬಟ್ ಗೆಲ್ಲಬೇಕು ಅಂದರೆ ಅತಿ ಹೆಚ್ಚು ಸ್ಥಾನ ಬೇಕು ಅಂದರೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರಲೇಬೇಕು. ಪಕ್ಷಕ್ಕೆ, ಪಕ್ಷದ ನಾಯಕರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಕುಮಾರಸ್ವಾಮಿ ಶಕ್ತಿ ಇದ್ದಂತೆ. ಆ ಶಕ್ತಿ ಬೇಕು ಅಂದರೆ ಕುಮಾರಸ್ವಾಮಿ ಡೆಲ್ಲಿಯಲ್ಲಿ ಇದ್ಕೊಂಡು ರಾಜಕಾರಣ ಮಾಡೋಕ್ಕೆ ಕಷ್ಟ ಆಗುತ್ತೆ, ಆಗೋದಿಲ್ಲ. ರಾಜ್ಯಕ್ಕೆ ಬರಬೇಕು. ರಾಜ್ಯದಲ್ಲಿ ರೈತರ ಪರ, ಜನರ ಪರ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ JDSಗೆ ಉಳಿಗಾಲ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಸೊ ಸಂಘಟನೆ ಆಗಬೇಕು ದೊಡ್ಡ ಮಟ್ಟದಲ್ಲಿ JDS. ಯಾಕೆ 2023ರಲ್ಲಿ ದೊಡ್ಡ ಮಟ್ಟದ ಕ್ಯಾಂಪೇನ್ ಮಾಡಿತ್ತು JDS, ಆದರೂ ಕೂಡ ನಿರೀಕ್ಷಿತ ಫಲಿತಾಂಶ ಬರಲಿಲ್ಲ. ಬಟ್ ಈಗ ಆ ಒಂದು ಚಾನ್ಸನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ, ಹೀಗಾಗಿ ಕುಮಾರಸ್ವಾಮಿ ಬೇಕು ಅಂತ. ಬಟ್ ಮಾರುತಿ ಈಗ 2028ಕ್ಕೆ ಕುಮಾರಸ್ವಾಮಿ, ಕುಮಾರಣ್ಣ, ಕರ್ನಾಟಕಕ್ಕೆ ಕುಮಾರಣ್ಣ ಅಂತ ಕ್ಯಾಂಪೇನ್ ಶುರು ಮಾಡಿದ್ದಾರೆ. JDSನವರು ಕಳೆದ ಒಂದು 6 ತಿಂಗಳಿಂದ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ನೆಕ್ಸ್ಟ್ ಸಿಎಂ ಕುಮಾರಸ್ವಾಮಿ ಅಂತಾನೆ ಅವರು ಒಂದು ರೀತಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರು. ಹೆಂಗೆ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಚಿವರಲ್ಲಿ, ಕೇಂದ್ರ ಸಚಿವರಲ್ಲಿ ಅತ್ಯಂತ ಪ್ರಭಾವಿ ಕುಮಾರಸ್ವಾಮಿ ಅವರು. ದರ್ ಇಸ್ ನೋ ಡೌಟ್. ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ. ಸೊ ಮೋದಿಗೆ ತುಂಬಾ ಅತ್ಯಾಪ್ತರಾಗಿ ಇದ್ದಾರೆ ಸಚಿವರಾಗಿದ್ಕೊಂಡು ಕೂಡ. ಸೊ ಈಗ ರಾಜ್ಯ ರಾಜಕಾರಣಕ್ಕೆ ಬರಲೇಬೇಕು ಅನ್ನೋ ಒಂದು ಪಟ್ಟು JDSನಲ್ಲಿ ಜಾಸ್ತಿ ಆಗ್ತಾ ಇದೆ. ಬರ್ತಾರಾ? NDA ಮೈತ್ರಿ ಕೂಟದಲ್ಲಿರುವಂತಹ ಸಚಿವರುಗಳ ಪೈಕಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅತ್ಯಾಪ್ತರಾಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರ ಕ್ಯಾಬಿನೆಟ್ ಏನು ನಾವು 6-7 ಜನ ಇರುವಂತಹ ಕಿಚನ್ ಕ್ಯಾಬಿನೆಟ್ ಏನ್ ಹೇಳ್ತೀವಿ, ಆ ಕಿಚನ್ ಕ್ಯಾಬಿನೆಟ್ ಅಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಆದರೆ ಕುಮಾರಸ್ವಾಮಿ ಅವ್ರಿಗೆ ದೆಹಲಿಯ ರಾಜಕಾರಣಕ್ಕಿಂತಲೂ ಕೂಡ ಈಗ ಕುಮಾರಸ್ವಾಮಿ ಅವ್ರಿಗಿಂತಲೂ JDSಗೆ ಬಹಳಷ್ಟು ಅನಿವಾರ್ಯ ಆಗಿದೆ. ಈಗ ದೇವೇಗೌಡರು ರಾಜ್ಯ ಪ್ರವಾಸ ಮಾಡುವಂತಹ ಪರಿಸ್ಥಿತಿಯಲ್ಲಿ ಈಗಿಲ್ಲ. ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸ ಮಾಡಿದ್ರೆ ಅಷ್ಟು ವರ್ಕೌಟ್ ಆಗುತ್ತೆ ಅನ್ನುವಂತ ಒಂದು ನಂಬಿಕೆ ಕಾರ್ಯಕರ್ತರಿಗೆ ಇನ್ನೂ ಬರ್ತಿಲ್ಲ. ಈಗ ಯುವ ನಾಯಕರ ಗುಂಪಿನಲ್ಲಿ ಅವ್ರು ಗುರುತಿಸ್ಕೊಳ್ತಾ ಇದ್ದಾರೆ. ಸಹಜ, ಈಗ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಬಂದರೆ ಏನು JDS ಅವರ ಟಾರ್ಗೆಟ್ 45ರಿಂದ 50 ಸ್ಥಾನಗಳು ಗೆಲ್ಲಲೇಬೇಕು ಅನ್ನುವಂಥ ಒಂದು ಟಾರ್ಗೆಟ್ ಏನಿದೆ, ಆ ಟಾರ್ಗೆಟ್ ರೀಚ್ ಆಗಬೇಕು ಅನ್ನೋದಾದರೆ ಆದಷ್ಟು ಬೇಗ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರಬೇಕು ಅನ್ನುವಂಥ ಒಂದು ಮನವಿ ಮತ್ತು ಒತ್ತಾಯ JDS ಕಾರ್ಯಕರ್ತರದ್ದು. ಬಹುತೇಕ ಕುಮಾರಸ್ವಾಮಿ ಅವರ ಮನಸ್ಸಲ್ಲೂ ಕೂಡ ಅದೇ ಇದೆ. 2028ಕ್ಕೆ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಮುಂದುವರಿಬಾರ್ದು ಅನ್ನುವಂಥದ್ದು. ಹೀಗಾಗಿ ಮೈತ್ರಿಯ ಜೊತೆ ಮೈತ್ರಿ ಮಾಡಿಕೊಂಡೇ ಚುನಾವಣೆ ಮಾಡಬೇಕು ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಮತ್ತು ಬೇರೆ ಬೇರೆ ಲೆಕ್ಕಾಚಾರ, ದೇವೇಗೌಡರ ನಿವಾಸದಲ್ಲಿ ರಾಜಕೀಯವಾಗಿ ಪ್ಲಸ್ ಏನು ಮೈನಸ್ ಏನು ಅಂತ ಒಳ್ಳೆ ಲೆಕ್ಕಾಚಾರಗಳು ಹಾಗೆ ಆಗ್ತಾ ಇರ್ತವೆ. ಆದರೆ ರಾಜ್ಯ JDSಗೆ ಇವತ್ತಿನ ಪರಿಸ್ಥಿತಿಗೆ ಇನ್ನು 1 ವರ್ಷ 10 ತಿಂಗಳಿದೆ. 10 ತಿಂಗಳು ನಾವು ಕೌಂಟಲ್ಲಿ ಇಟ್ಕೊಳಕ್ ಆಗೋದಿಲ್ಲ. ಇನ್ನೊಂದು ವರ್ಷ ಅದಾದ ಬಳಿಕ ಚುನಾವಣಾ ಪರ್ವ ಶುರುವಾಗುತ್ತೆ. ಹೀಗಾಗಿ ಆದಷ್ಟು ಶೀಘ್ರವಾಗಿ ಕುಮಾರಸ್ವಾಮಿ ಅವರು ವಾಪಸ್ ಬರಬೇಕು ಅನ್ನುವಂಥ ಒಂದು ಮನವಿಯನ್ನ ಕಾರ್ಯಕರ್ತರು ಮಾಡ್ಕೊಡ್ತಾ ಇರುವಂಥದ್ದು. ದೇವೇಗೌಡರ ಮನಸ್ಸಲ್ಲೂ ಕೂಡ ಅದೇ ಇರ್ಬೋದು, ಕುಮಾರಸ್ವಾಮಿ ಅವರು ಕೂಡ ಅದೇ ಯೋಚನೆ ಮಾಡ್ತಾರೆ. ಏನ್ ಗೊತ್ತಾ, ಇಲ್ಲಿ ಒಂದು ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್ ಅಥವಾ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗಬಹುದಾ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬಂದ್ರೆ ಅಂತ? ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನಿಂದ DK ಶಿವಕುಮಾರ್ CM ಆಗಿದ್ದಾರೆ, ಒಕ್ಕಲಿಗ ಲೀಡರು ಕಾಂಗ್ರೆಸ್ನಲ್ಲಿ, ಆಯ್ತಾ. ಅದಾದ ನಂತರ BJPಯಿಂದ ವಿಪಕ್ಷ ನಾಯಕ R ಅಶೋಕ್ ಒಕ್ಕಲಿಗರು. ಈಗ ಕುಮಾರಸ್ವಾಮಿಯನ್ನ ರಾಜ್ಯ ರಾಜಕಾರಣ ತಗೊಂಬಂದ್ರೆ ಓಕೆ, ಆಬ್ವಿಯಸ್ಲಿ JDSಗೆ ಶಕ್ತಿ ಬಂದೇ ಬರುತ್ತೆ, JDS ಸ್ಟ್ರಾಂಗ್ ಆಗುತ್ತೆ. ಸೊ ಒಂದು ವೇಳೆ ಸಮ್ಮಿಶ್ರ ಸರ್ಕಾರ ರಚನೆ ಆಗೋ ಟೈಮಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಪಟ್ಟಿಡಿದ್ರೆ ಸಾಧ್ಯ ಆಗುತ್ತಾ? BJP ಅದಕ್ಕೆ ಒಪ್ಕೊಳ್ಳುತ್ತಾ? ಒಂದು ಕುಮಾರಸ್ವಾಮಿ ರಾಜಕಾರಣಕ್ಕೆ ಬಂದರೆ CM ಆಗಲೇಬೇಕು, ಯಾಕಂದರೆ 2 ಸಲ CM ಆಗಿದ್ದಾರೆ, ಅವ್ರ ಸಮ್ಮಿಶ್ರ ಸರ್ಕಾರ ಬಂದರೆ. ಈ ಎಲ್ಲ ಒಂದು ಕಡೆ ಮಿಸ್ ಮ್ಯಾಚ್ ಆಗುವಂಥ ಒಂದು ಸಾಧ್ಯತೆ ಇಲ್ವಾ BJP ಮತ್ತು JDS ನಡುವೆ ಅಂತ? ಅಲ್ಲ, ನಾಯಕತ್ವ ವಿಚಾರದಲ್ಲಿ ಹಳೆ ಮೈಸೂರು ಭಾಗದಲ್ಲಿ BJP ಮತ್ತು JDS ನಡುವೆ ಸಮಸ್ಯೆಗಳಾಗೋದಿಲ್ಲ. ಕಾಂಗ್ರೆಸ್ ಮತ್ತು JDS ನಡುವೆ ನಾಯಕತ್ವ ವಿಚಾರದಲ್ಲಿ ಒಕ್ಕಲಿಗ ನಾಯಕ ನಾನು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ, DK ಶಿವಕುಮಾರ್ ಅವರು ಕೂಡ ಹೇಳ್ತಾರೆ. 2023ರಲ್ಲಿ ಅದೇ ಕಾರಣಕ್ಕೋಸ್ಕರವೇ JDS ಅನ್ನು ಬಿಟ್ಟು ಆ ಸಮುದಾಯ ಕಾಂಗ್ರೆಸ್ ಅನ್ನು ಒಪ್ಕೊಂಡಿದ್ದು. ಈ ಬಾರಿ ಸಹಜವಾಗಿಯೇ DK ಶಿವಕುಮಾರ್ ನಾವು ಕೊನೆ ಬಾರಿ ಅವಕಾಶ ಕೊಟ್ಟಿದ್ವಿ, ಕುಮಾರಸ್ವಾಮಿ ಅವರ ಕೈ ಹಿಡಿಬೋದು ಅನ್ನುವಂಥ ಒಂದು ಲೆಕ್ಕಾಚಾರ ಹಾಕ್ಬೋದು. ಸಮುದಾಯ ಅಂತಿಮವಾಗಿ ಏನು ನಿರ್ಧಾರ ತಗೊಳುತ್ತೆ ಯಾರೂ ಗೊತ್ತಿಲ್ಲ. ಆದರೆ DK ಶಿವಕುಮಾರ್ ಅವ್ರಿಗಿದ್ದಂಥ ಆಪ್ಷನ್ 2023ರಲ್ಲಿ ಮುಗಿದೋಗಿದೆ.
ಈಗ ಅವರೇ ಮುಖ್ಯಮಂತ್ರಿ ಆಗಿ ಚುನಾವಣೆ ಎದುರಿಸಿರೋದ್ರಿಂದ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಬ್ಸಲ್ಯೂಟ್ಲಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಅದರಲ್ಲೇನು ನೋ ಡೌಟ್. ಯಾರು ಕೂಡ ಕಾಂಪೀಟ್ ಅಷ್ಟು ಸುಲಭವಾಗಿ ಮಾಡೋದಕ್ಕೆ ಆಗೋದಿಲ್ಲ. ಆದರೆ JDS ಮತ್ತು BJP ಮೈತ್ರಿ ಆದಾಗ ಸಮಸ್ಯೆ ಏನಿಲ್ಲ. ಕುಮಾರಸ್ವಾಮಿ ಅವ್ರಿಗೆ ಪೈಪೋಟಿ ಕೊಡುವಷ್ಟು ಶಕ್ತಿ ಆರ್ ಅಶೋಕ್ ಅವ್ರಿಗೂ ಇಲ್ಲ. ಜೊತೆಗೆ ಕುಮಾರಸ್ವಾಮಿ ಅವ್ರ ಲೆಕ್ಕಾಚಾರ ಏನಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ JDS ಸ್ಥಾನಗಳೇನಿದಾವೋ ಕಾಂಗ್ರೆಸ್ ಅಂತ ವಾಪಸ್ ಪಡಿಬೇಕಂತ. ಕಾಂಗ್ರೆಸ್ 2023 ಯಾವ ರೀತಿ JDS ಸ್ಥಾನಗಳನ್ನು ಅವ್ರು ಗೆದ್ಕೊಂಡಿದ್ರು ಆ ಸ್ಥಾನಗಳನ್ನು ಮತ್ತೆ ನಾವು ತಗೋಬೇಕು ಅಂತ. ಸಹಜವಾಗಿ JDS ಮತ್ತು BJP ಮೈತ್ರಿ ಲೋಕಸಭಾ ಚುನಾವಣೆ ಚೆನ್ನಾಗಿ ವರ್ಕೌಟ್ ಆಯ್ತು ಇಡೀ ರಾಜ್ಯಾದ್ಯಂತ, ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಆ ಫಾರ್ಮುಲಾ ಇಲ್ಲೂ ಕೂಡ ವರ್ಕೌಟ್ ಆಗಿದ್ದೆ. ಆದರೆ ನೀವು ಹೇಳ್ದಂತೆ ಯಾರು ಊಹೆ ಮಾಡದೇ ಇರುವಷ್ಟು ಸ್ಥಾನಗಳು ರಿಸಲ್ಟ್ ಬಂದರೂ ಆಶ್ಚರ್ಯ, ಏನೇ ಗ್ಯಾರಂಟಿಗಳಿರ್ಬೋದು, ಏನೇ ಇದಿದ್ರೂ ಕೂಡ BJP ಮತ್ತು JDS ಕಾರ್ಯಕರ್ತರು ಒಟ್ಟಾಗಿ ಮತ ಹಾಕಿದ್ದಾದರೆ ಆಂಧ್ರ ಪ್ರದೇಶದಲ್ಲಿ ಏನಾಯಿತು, ಬೇರೆ ಬೇರೆ ರಾಜ್ಯಗಳಲ್ಲಿ ರಿಸಲ್ಟ್ ಏನಾಯಿತು ಅಂತ ಒಂದು. ಇನ್ನೊಂದು ಮುಖ್ಯಮಂತ್ರಿ ರೇಸ್ ವಿಚಾರ ಬಂದಾಗ ನನಗನ್ಸುತ್ತೆ ಈಗಿರುವಂತಹ BJPಯಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ಅಬ್ಸಲ್ಯೂಟ್ಲಿ ಅವಾಗ HD ಕುಮಾರಸ್ವಾಮಿ ಅವ್ರಿಗೆ ಆಪ್ಷನ್, ಜೊತೆಗೆ ಬಿಹಾರ ಫಾರ್ಮುಲಾ ತರ್ಬೋದು. ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು, BJP ಮುಖ್ಯಮಂತ್ರಿ ಆದರು, ಆಮೇಲೆ BJP ಅವರು ಆದರು. ಅಲ್ಲ, ಈಗ 5 ವರ್ಷನೂ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಅಂತ ನಾನು ಹೇಳ್ತಿಲ್ಲ, BJP ಅವರು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಆದ್ರೆ 50-50 ಫಾರ್ಮುಲಾ ಅಂತ ಆಗ್ಬೋದು. ಮಹಾರಾಷ್ಟ್ರದಲ್ಲೂ ಹಂಗೆ ಮಾಡ್ಕೊಂಡು ಶಿವಸೇನೆಯಿಂದ ಆದ್ರು ಮತ್ತೆ BJP ಮಾಡಿದ್ರು. ಹೌದು, ಆಪ್ಷನ್ ಇದೆ. ಸೊ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ, ರೆಡಿ ಇದ್ದಾರೆ. ಅವ್ರ ಪಕ್ಷ ಅಂತೂ ಈಗಾಗಲೇ ರೆಡಿ ಆಗ್ಬಿಟ್ಟಿದ್ದಾರೆ. ಕಾರ್ಯಕರ್ತರು, ನಾಯಕರು ಎಲ್ಲರೂ ಕೂಡ ಮತ್ತೊಮ್ಮೆ ಕುಮಾರಣ್ಣ 2028ಕ್ಕೆ ಕುಮಾರಣ್ಣ ಅನ್ನೋ ರೀತಿಯಾಗಿ ದೊಡ್ಡ ಮಟ್ಟದ ಕ್ಯಾಂಪೇನ್ ಈಗಾಗಲೇ ಶುರು ಆಗ್ಬಿಟ್ಟಿದೆ. ಮತ್ತೆ ಎಲೆಕ್ಷನ್ ಆದ್ಮೇಲೆ ಇವ್ರಿಗೆ ಭಾರಿ ಡಿಮ್ಯಾಂಡ್ ಬಂದರೂ ಬರ್ಬೋದು, ಇಬ್ರು ಅದು ಆಮೇಲೆ ಚರ್ಚೆ ಮಾಡೋಣ. ಸದ್ಯಕ್ಕೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ತುದಿಗಾಲ ನಿಂತ್ಕೊಂಡಿದ್ದಾರೆ. ಸೊ ಎಲೆಕ್ಷನ್ ಇನ್ನು ಹೇಳ್ದಂಗೆ 1 ವರ್ಷ 10 ತಿಂಗಳು 8 ತಿಂಗಳು ಓಕೆ, ಬಟ್ ಶೀಘ್ರದಲ್ಲೇ ವಾಪಸ್ ಮರಳಿ ಬರಬಹುದು. ಈಗಿರುವಂತಹ JDS ಕಾರ್ಯಕರ್ತರಲ್ಲಿರುವಂತಹ ಹುಮ್ಮಸ್ಸು ಇನ್ನಷ್ಟು ದುಪ್ಪಟ್ಟಾಗಬೇಕು, ಕುಮಾರಸ್ವಾಮಿ ಬರಬೇಕು.